ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಿಸಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅರ್ಜಿ ಸಲ್ಲಿಕೆ ಮಾಡಿದರು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗೋಪಾಲ್ಪುರ ವಾರ್ಡ್ ನಂಬರ್ 56ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅಮೀರ್ ಪಾಷಾ ರವರು ಕೆಪಿಸಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಜಮೀರ್ ಪಾಷಾ, ಮೊಹಮ್ಮದ್ ಜಕಾವುಲ್ಲಾ, ಲಕ್ಷ್ಮಣ್, ಮುನಿಸ್ವಾಮಿ, ಸೋನಿ, ಅಸ್ಲಂ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಅಪ್ಲಿಕೇಶನ್ ಸಲ್ಲಿಕೆ ಆಗಿದೆ. ಇವತ್ತು ಕಾಲ್ಫರ್ ಮಾಡಿದ್ದಾರೆ. ವಿಭಿನ್ನವಾಗಿ ಕಾರ್ಯಕ್ರಮಗಳು ರೂಪರೇಷೆ ಮಾಡ್ತಾರೆ. ಇವತ್ತು ಯಾವ ಕ್ಷೇತ್ರದಿಂದ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ದಾರೆ? ಗಾಂಧಿನ ಗೋಪಾಲ್ಪುರ ವಾರ್ಡ್ ಬರುತ್ತೆ. ಗೋಪಾಲ್ಪುರ ವಾರ್ಡಿಂದ ನಮಗೆ ಇವತ್ತು ಹಾಕಿದ್ದೀವಿ. ಈಗ ಮುಂದಿನ ಎಲ್ಲ ಸಾಹೇಬರು ದಿನೇಶ್ ಗೌಡರು ಸಾಹೇಬ್ರ ಕಡೆಯಿಂದ ಒಂದು ಆಶೀರ್ವಾದ ಆದರೆ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಿ ತೋರಿಸ್ತೀನಿ. ಮಾಡಿದ್ದೀವಿ, ಇದಕ್ಕೆ ಮುಂಚೆನೂ ಮಾಡಿದ್ದೀವಿ ನಾವೆಲ್ಲ. ಮುಂದಕ್ಕೂ ಇನ್ನೂ ಹೆಚ್ಚಾಗಿ ಮಾಡ್ಬೋದು, ಇನ್ನೂ ಹೆಚ್ಚಾಗಿ ತೋರಿಸೋಣ ಅಂತ ಅಷ್ಟೇ. ಬೇರೆ ಏನು ಮಾಡಬೇಕು ಅಂತ ಇದ್ದೀವಿ. ಗೋಪಾಲ್ಪುರ ಅಂದರೆ ಮುಸ್ಲಿಮ್ಗಳು ಭಾವೈಕ್ಯತೆ ಇಲ್ಲ ಆ ಥರ ಏನಿಲ್ಲ. ನಮ್ಮ ಗೋಪಾಲ್ಪುರದಲ್ಲಿ ಎಲ್ಲ ನಾವು ಅಣ್ಣ ತಮ್ಮಂದ್ರ ಥರ ಇದ್ದೀವಿ. ನೀವು ಬೇಕಾದರೆ ಬಂದು ಒಂದು ಸಲ ಇನ್ಸ್ಪೆಕ್ಷನ್ ಮಾಡಿ ಎಲ್ಲರಿಗೂ ಕೇಳಿ. ಅವರೆಲ್ಲ ಆಶೀರ್ವಾದ ಅವರೆಲ್ಲ ಮಾಡಿದ್ದಕ್ಕೆ ನಾವು ಮುಂದೆ ಬಂದಿರೋದು. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಹೇಳಿದ್ದಕ್ಕೆ ಮುಂದೆ ಬಂದಿರೋದು. ಇಲ್ಲ ನೀವು ಮಾಡಬೇಕು, ನೀವು ನಿಂತ್ಕೊಬೇಕು ಅಂತ ಎಲ್ಲ ನಮ್ಮ ದೊಡ್ಡವರು ಹಿರಿಯವರು ಎಲ್ಲ ಕಾಸ್ಟವರು ಎಲ್ಲ ಹೇಳಿದ್ದಕ್ಕೆ ನಾನು ಮುಂದೆ ಬಂದು ನಿಂತ್ಕೊಂಡು ಮಾಡ್ತಿರೋದು. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಅಂದರೆ ನೀವು ಹೇಳ್ದಂಗೆ ಗೊತ್ತಲ್ಲ, ಈಗ ನೋಡಿ ಇವಾಗೆಲ್ಲ ಸ್ಲಮ್ಮಲ್ಲಿ ಎಲ್ಲ ನಿಮ್ಗೆ ಗೊತ್ತಿರೋಂಗೆ ಗಾಂಜಾದು ಇದೆಲ್ಲ ತುಂಬ ಜಾಸ್ತಿ. ಅದರಿಂದ ಇವಾಗ ಎಲ್ಲ ರೋಡಲ್ಲಿ ಪ್ರತಿ ರೋಡಲ್ಲಿ ಒಂದೊಂದು ಕ್ಯಾಮ್ರಾ ಫಿಟ್ ಮಾಡಿಸಿ ಎಲ್ಲ ಪ್ರತಿ ಸಲ ಒಂದೆಲ್ಲ ಚೆಕ್ಕಿಂಗ್ ಎಲ್ಲ ಕ್ಲೀನಾಗಿ ಮಾಡಿಸಿ ಇದೆಲ್ಲ ಮಾಡೋಣ ಅಂತ. ಮತ್ತು ಚರಂಡಿಗಳು ಇರ್ಬೋದು, ಮತ್ತು ಸೀಟ್ ಲೈಟ್ ಇರ್ಬೋದು, ಇದನ್ನೆಲ್ಲ ನಾನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ. ಸರ್, ಒಬ್ಬ ಯುವಕರು ಇದ್ದೀರಾ, ನೀವು ಅಂತ ಇದ್ದೀರಾ, ನಿಮ್ಮಂಥವರೆಲ್ಲ ಆಶೀರ್ವಾದ ಮಾಡಬೇಕಷ್ಟೇ. ಏನು ಹೇಳ್ತೀರಾ ಸರ್ ಅಲ್ಲಿರೋ ಮತದಾರರು? ಅವ್ರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಸಾಕು. ಅವ್ರಿಗೋಸ್ಕರನೇ ನಾನು ಕೆಲಸ ಮಾಡಬೇಕಷ್ಟೇ, ನಮಗೋಸ್ಕರ ಅಂತ ಏನಿಲ್ಲ. ಜನಗಳು ನನಗೆ ಮಾಡಿ ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸಿದ್ದಾರೆ. ಈಗ ಅವ್ರಿಗೊಂದು ಒಳ್ಳೇದು ಮಾಡ್ತೀನಿ ಅಂತ ಒಂದು ಭರವಸೆ ಇದೆ, ಮಾಡಿ ತೋರಿಸ್ತೀನಿ. ಅಲ್ಲಿ ಏನು ಸಮಸ್ಯೆ ಇದೆ ಸರ್ ಯಥೇಚ್ಛವಾಗಿ? ತುಂಬ ಥರ ಇದೆ ನೋಡಿ. ಸ್ಲಮ್ಮಲ್ಲಿ ನಿಮ್ಗದು ತುಂಬ ಬಡವರು ಇರ್ತಾರೆ, ನಿಮ್ಗೆ ಗೊತ್ತಿಲ್ಲ, ಬಡವರು ಇರ್ತಾರೆ ತುಂಬ ಸ್ಲಮ್ಮಲ್ಲಿ. ಎಲ್ಲರೂ ದುಡ್ಡಿರೋರೆ ಅಂತ ಇಲ್ಲ. ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ದೀನಿ ನಾನು, ನನಗೆ ಗೊತ್ತು ಅಲ್ಲಿದು ಪರಿಸ್ಥಿತಿ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನಮ್ಮ ಸಾಹೇಬರು ನನಗೆ ಈ ಸಲ ಅವಕಾಶ ಮಾಡಿದ್ರೆ ನಾನು ಗೋಪಾಲ್ಪುರಕ್ಕೆ ಮಾತ್ರ ನಾನು ಜೀವನದಲ್ಲಿ ಯಾವತ್ತೂ ಬಿಟ್ಕೊಡಲ್ಲ. ಯಾಕೆ ನಾನು ಹುಟ್ಟಿ ಬೆಳೆದಿರೋದು ಅಲ್ಲೇ ನಾನು. ಅದರಿಂದ ನಾನು ಅಲ್ಲಿ ಎಲ್ಲರಿಗೂ